ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಯಾವುದು ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡ್ಬಿಟ್ಟು. ಇವತ್ತಿನ ಒಂದು ರೆಸಿಪಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಯಾರನ್ನು ಕೂಡ ಎಲ್ಲಿನೋ ಸ್ಕಿಪ್ ಮಾಡಿದಿರಾ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಆಲೂ ಪರೋಟ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, 1 ಬಟ್ಲಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಎಣ್ಣೆಯನ್ನು ಹಾಕಿಬಿಟ್ಟು ಆಮೇಲೆ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಚೆನ್ನಾಗಿ ಎಲ್ಲನೂ ಕೂಡ ಕಲಿಸ್ಕೋಬೇಕು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇವಾಗ ಇದನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ತೀರಾ ಗಟ್ಟಿನೂ ಆಗಬಾರ್ದು, ತುಂಬ ತೆಳುನೂ ಆಗಬಾರ್ದು. ಹಾಗಾಗಿ ನಾವು ನೀರನ್ನು ನೋಡ್ಕೊತಾ ಒಂದು ಸ್ವಲ್ಪನೇ ಅದಕ್ಕೆ ನಾವು ನೀರನ್ನು ಸೇರಿಸ್ಕೊಳ್ತಾ ಈ ಒಂದು ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ. ಈಗ ಮತ್ತೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ನೀಟಾಗಿ ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಕಲಿಸ್ಬಿಟ್ಟು ಆಮೇಲೆ ಮೇಲ್ಗಡೆಗೆ ಈ ಥರ ಎಣ್ಣೆನೆಲ್ಲ ನೀಟಾಗಿ ಸವರಿಬಿಟ್ಟು ಈಗ ನೋಡಿ ಇಷ್ಟು ಹದಕ್ಕೆ ಈ ಒಂದು ಪರೋಟ ಹಿಟ್ಟನ್ನು ಇರಬೇಕಾಗುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಈಗ ಒಂದು ಪ್ಲೇಟ್ ಮುಚ್ಚಿ 1 ಗಂಟೆಗಳ ಕಾಲ ಅದು ನೆನೆಯೋದಕ್ಕೆ ಬಿಟ್ಟುಬಿಡಬೇಕು. ಅದು ಆ ಕಡೆ ನೆನೆಯೋವರೆಗೂ ಒಂದು ಸೈಡ್ ಇಲ್ಲಿ ನಾವು ಆಲೂಗಡ್ಡೆಯನ್ನು ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಸಿಪ್ಪೆಯನ್ನೆಲ್ಲನೂ ಕೂಡ ನೀಟಾಗಿ ತೆಗೆದುಬಿಡಬೇಕು. ಈ ಸಿಪ್ಪೆ ಎಲ್ಲ ತೆಗೆದಾಗಿದ ನಂತರ ಇದನ್ನು ಚೆನ್ನಾಗಿ ನಾವು ನುಣ್ಣಗೆ ಈ ಥರ ಸ್ನ್ಯಾಸ್ ಮಾಡ್ಕೋಬೇಕು. ಕೈಯಿಂದನಾದರೂ ಮಾಡ್ಕೋಬೋದು, ಇಲ್ಲ ಯಾವುದಾದ್ರೂ ಒಂದು ಚಮಚದ ಸಹಾಯದಿಂದ ಬೇಕಾದರೂ ಮಾಡ್ಕೋಬೋದು. ಬಿಸಿ ಇದ್ದಾಗ ಮಾಡ್ಕೋಬೇಕಾದ್ರೆ ಚಮಚದಿಂದ ಮಾಡ್ಕೋಬೇಕು. ತಣ್ಣಗಾಯಿತು ಅಂದರೆ ನಾವು ಕೈಯಿಂದನೇ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ಹೆಚ್ಚಿರೋ ಅಂಥ ಒಂದು 3 ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು 10 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ತೊಳೆದು ಇಟ್ಕೊಂಡಿರೋ ಅಂಥ ಸ್ವಲ್ಪ ಪುದೀನ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಆಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬೋದು. ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅಜಿವಾಯಿನ ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಅಜಿವಾಯಿನು ಒಳ್ಳೆ ಘಮ ಕೂಡ ಕೊಡುತ್ತೆ, ಹಾಗೆ ಜೀರ್ಣಶಕ್ತಿಯು ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಅಜಿವಾಯಿನು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗ ಇದನ್ನೆಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ. ಈ ಥರ ಎಲ್ಲ ಚೆನ್ನಾಗಿ ಕಲಸಿದ್ದಾಗಿದ್ದ ನಂತರ ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ದೊಡ್ಡವ್ರಿಗೆ ತಿನ್ನೋದಾದರೆ ನಾವು ಈ ಥರ ಹಸಿಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ನಾವು ಮಾಡ್ಕೋಬೋದು. ಚಿಕ್ಕವ್ರಿಗೋಸ್ಕರ ಆದರೆ ನಾವು ಹಸಿಮೆಣಸಿನ್ಕಾಯಿನ ಸೇರಿಸೋದು ಬೇಡ, ಬರೀ ಖಾರದ ಪುಡಿಯನ್ನು ಹಾಕಿಬಿಟ್ಟು ನಾವು ಅವ್ರಿಗೆ ಪರೋಟನ ಮಾಡಿ ಕೊಡಬೇಕಾಗುತ್ತೆ. ಯಾಕಂದರೆ ಚಿಕ್ಕದಾಗಿ ಹಸಿಮೆಣಸಿನ್ಕಾಯಿ ಇತ್ತು ಅಂದರೆ ಮಕ್ಕಳ ಬಾಯಿಗೆ ಹೋದರೆ ಅವ್ರಿಗೆ ತುಂಬ ಖಾರ ಅನಿಸುತ್ತೆ. ಆ ಕಾರಣದಿಂದ ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ದಿರ ನಾವು ಈ ಒಂದು ಪರೋಟನ ಮಾಡಬೇಕಾಗುತ್ತೆ. ಈಗ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಾಗಿದೆ. ಈಗ ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಹಾಗೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಮೊದಲಿಗೆ ಹಾಕಿಬಿಟ್ಟು ಅದ್ರ ಮೇಲೆ ಎಣ್ಣೆಯನ್ನು ಹಚ್ಚಿಬಿಟ್ಟು ಈ ಥರ ಎಲ್ಲನೂ ಕೂಡ ಕವರ್ ಮಾಡ್ಕೋಬೇಕು ನೀಟಾಗಿ. ಒಳಗಡೆ ಆಲೂಗಡ್ಡೆಯ ಒಂದು ಸ್ಟಫಿಂಗ್ನ ಇಟ್ಬಿಟ್ಟು ನೀಟಾಗಿ ಈ ಥರ ಕವರ್ ಮಾಡಿಕೊಂಡು ಕೈಯಿಂದನೇ ಈ ಥರ ನಾವು ಪ್ರೆಸ್ ಮಾಡ್ಕೊತಾ ಹೋದ್ವಿ ಅಂದರೆ ನೀಟಾಗಿ ರೌಂಡಾಗಿ ಬರುತ್ತೆ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ಮತ್ತೆ ನಾವು ಕೈಯಿಂದ ಈ ಥರ ತಟ್ತಾ ಹೋಗಬೇಕು. ಅದು ನಿಮಗೆ ಎಷ್ಟು ತೆಳು ಬೇಕಾಗುತ್ತೋ ಅಷ್ಟು ತೆಳು ಇದನ್ನು ಮಾಡ್ಕೋಬೋದು. ಈಗ ಒಲೆ ಮೇಲೆ ಹೆಂಚು ಕಾದಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಆಮೇಲೆ ಈ ಪರೋಟನ ತೆಗೆದು ಅದರ ಮೇಲೆ ಹಾಕಬೇಕು.
ಕವರ್ ಮೇಲೆ ಎಣ್ಣೆ ಹಚ್ಚಿ ಮಾಡೋದ್ರಿಂದ ನೀಟಾಗಿ ಬರುತ್ತೆ, ಅದು ಏನೂ ಅಂಟ್ಕೊಳ್ಳೋದಿಲ್ಲ. ಈಗ ಇದೆಲ್ಲನೂ ಒಂದು ಸೈಡು ಚೆನ್ನಾಗಿ ಬೆಂದಾಗಿದ್ದ ಮೇಲೆ ಮತ್ತೆ ಅದನ್ನು ತಿರುವಾಕೋಬೇಕು. ನೋಡಿ, ಈ ಥರ ತಿರುವಾಕೊಂಡು ಚೆನ್ನಾಗಿ ಅದನ್ನೆಲ್ಲ ಕಡೆ ಎರಡೂ ಕಡೆಗೂ ಕೂಡ ಚೆನ್ನಾಗಿ ಬೇಯೋ ಥರ ಈ ಥರ ಪ್ರೆಸ್ ಮಾಡಿ ಅದನ್ನು ಬೇಯಿಸಬೇಕು. ಮತ್ತು ಇವಾಗ ಇನ್ನೊಂದು ಹಾಕ್ತಾ ಇದ್ದೀನಿ ನೋಡಿ, ಅದೂ ಅಷ್ಟೇ ಚೆನ್ನಾಗಿ ನೀಟಾಗಿ ತೆಳುವಾಗಿ ಚೆನ್ನಾಗಿ ಬಂದಿದೆ. ಎಲ್ಲಿನೂ ಕೂಡ ಏನು ಹರಿತಾ ಇಲ್ಲ, ಕ್ಲೀನಾಗಿ ಬಂದಿದೆ ನೋಡಿ. ಈಗ ಇನ್ನೊಂದು ಥರ ಸ್ಟಫಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ಈ ಥರ ನಾವು ಹಿಟ್ಟನ್ನು ಹಿಡ್ಕೊಂಡು ಅದ್ರ ಒಳಗಡೆಗೆ ಇವಾಗ ನಾವು ಆಲೂಗಡ್ಡೆ ಸ್ಟಫಿಂಗ್ನ ಈ ಥರ ಇಟ್ಕೊಂಡು ನೀಟಾಗಿ ಒಳಗಡೆಯಿಂದ ಈ ಥರ ಪ್ರೆಸ್ ಮಾಡ್ತಾ ಸುತ್ತಲೂ ಕೂಡ ಈ ಥರ, ಅಂದರೆ ನಾವು ಒಬ್ಬಟ್ಟು ಹೇಗೆ ಮಾಡ್ತೀವಿ ಹೂರಣನ ಒಳಗಡೆ ಇಟ್ಕೊಂಡು ಸ್ಟಫಿಂಗ್ ಮಾಡಿಕೊಂಡು ಆ ಥರ ಬೇಕಾದರೂ ಮಾಡ್ಕೋಬೋದು. ಆ ಥರ ಮಾಡಿಕೊಂಡ್ರೂ ಕೂಡ ಅದು ಕೂಡ ನೀಟಾಗಿ ಚೆನ್ನಾಗಿ ಬರುತ್ತೆ. ಈಗ ಮತ್ತೆ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಮತ್ತೆ ಪುನಃ ಅದನ್ನು ಕೂಡ ಕೈಯಿಂದ ಈ ಥರ ತಟ್ತಾ ಹೋಗಬೇಕು. ನೀವು ಲಟ್ಟಣಿಗೆಯಿಂದ ಲಾಡಿಸ್ಕೊತೀವಿ ಅಂತ ಅನ್ನೋದಾದರೆ ಲಟ್ಟಣಿಗೆಯಿಂದ ಬೇಕಾದರೂ ಮಾಡ್ಕೋಬೋದು. ತುಂಬ ಮೆದುವಾಗಿರೋದ್ರಿಂದ ಇದು ಕೈಯಲ್ಲೇ ಮಾಡ್ಬೋದು, ತುಂಬ ನೀಟಾಗಿ ಬರುತ್ತೆ. ಈಗ ಮತ್ತೆ ಒಲೆ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಎರಡೂ ಕಡೆಗೂ ಕೂಡ ನೀಟಾಗಿ ಚೆನ್ನಾಗಿ ಬೇಯಿಸಿಬಿಟ್ಟು ಮತ್ತೆ ಅದನ್ನು ತೆಗೆದ್ರೆ ಆಯಿತು. ಆಲೂಗಡ್ಡೆ ಪರೋಟ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪರೋಟ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಇದ್ರ ಜೊತೆಯಲ್ಲಿ ಮೆಂತ್ಯ ಸೊಪ್ಪನ್ನು ಸೇರಿಸಿದ್ರೆ ಮೆಂತ್ಯ ಪರೋಟ ಕೂಡ ಆಗುತ್ತೆ, ಅದು ಕೂಡ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ. ಆಲೂ ಪರೋಟ ತುಂಬ ತೆಳುವಾಗಿಯೂ ಕೂಡ ಇದೆ. ಹಾಗೆ ಇದನ್ನು ಚಟ್ನಿ ಜೊತೆಗೆ ತಿನ್ನೋದಕ್ಕೆ ಕೊಡ್ಬೋದು, ಅಥವಾ ಮೊಸರಿನ ಜೊತೆಯಲ್ಲಿ ಬೇಕಾದ್ರೂ ಕೂಡ ಇದನ್ನು ನಾವು ತಿನ್ನೋದಕ್ಕೆ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಎಲ್ಲರೂ ಮನೆಯವರೆಲ್ಲನೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಈ ಥರ ಒಂದು ಆಲೂ ಪರೋಟ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಮಕ್ಕಳಿಗಾದರೆ ನೀವು ಬಿಸಿ ಬಿಸಿ ಪರೋಟಾಗೆ ತುಪ್ಪ ಹಾಕಿಬಿಟ್ಟು ಕೊಟ್ಟರೆ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಆಲೂ ಪರೋಟ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.